ವಕ್ಫ್ ಮಸೂದೆ ಅಂಗೀಕಾರ ಹಿನ್ನೆಲೆಯಲ್ಲಿ ವೆಲ್ಫೇರ್ ಪಾರ್ಟಿ ತೀವ್ರ ವಿರೋಧ ವ್ಯಕ್ತಪಡಿಸಿ ರಾಷ್ಟ್ರವ್ಯಾಪಿ ಅಭಿಯಾನಕ್ಕೆ ಸಜ್ಜಾಗಿದೆ ಎಂದು ಪಾರ್ಟಿಯ ಉಪಾಧ್ಯಕ್ಷರಾದ ಬಾಬಾ ಸಾಹೇಬ್ ಹುಂಡೇಕಾರ್ ಅವರು ತಿಳಿಸಿದ್ದಾರೆ. ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರವಾಗಿದ್ದು ಈ ಕಾನೂನು ಸಂವಿಧಾನ ವಿರೋಧಿ ಹಾಗೂ ಸಂವಿಧಾನ ಕೊಟ್ಟಿರುವ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಅಸಂವಿಧಾನಿಕ ತಿದ್ದುಪಡಿಯ ವಿರುದ್ಧ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕೇಂದ್ರ ಸಮಿತಿಯ ದೇಶವ್ಯಾಪ್ತಿ ಹೋರಾಟಕ್ಕೆ ಕರೆ ನೀಡಿದ್ದು, ಇದರ ಅಂಗವಾಗಿ ರಾಜ್ಯದಲ್ಲಿ ವಕ್ಫ್ ಸಂರಕ್ಷಣೆ ನಮ್ಮ ಹೊಣೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ದಿನಾಂಕ 20 ಏಪ್ರಿಲ್ರಿಂದ 27ರವರೆಗೆ ರಾಜ್ಯದ ವ್ಯಾಪಿ ಚಳುವಳಿ ಹಮ್ಮಿಕೊಂಡಿದೆ. ಈ ಚಳುವಳಿಯ ಅಂಗವಾಗಿ ರಾಜ್ಯಾದ್ಯಂತ ಪತ್ರಿಕಾಗೋಷ್ಠಿಗಳು, ಪ್ರತಿಭಟನೆ, ಧರಣಿ ಸತ್ಯಾಗ್ರಹ, ಪಾದಯಾತ್ರೆ, ಸಹಿ ಸಂಗ್ರಹಣೆ, ಕರಪತ್ರ ಹಂಚಿಕೆ ಹೀಗೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗುವುದು ಎಂದು ವಕ್ಫ್ ತಿದ್ದುಪಡಿ ಕಾಯ್ದೆಯ ಸಂವಿಧಾನಿಕ ಚೌಕಟ್ಟಿನ ವಿರುದ್ಧವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಸಂರಕ್ಷಣೆ ನಮ್ಮ ಹೊಣೆ. ಇದು ಒಂದು ದೇಶವ್ಯಾಪಿ ಆಂದೋಲನವನ್ನು WPI ಹಮ್ಮಿಕೊಂಡಿದೆ. ಅದು ನಾಳೆಯಿಂದ 20ರಿಂದ ಮೊದಲನೇ ಹಂತವಾಗಿ 20ರಿಂದ ಏಪ್ರಿಲ್ 27ರವರೆಗೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲನೇದಾಗಿ ಪತ್ರಿಕಾ ಪ್ರಕಟಣೆ, ಅದ ನಂತರ ಸತ್ಯಾಗ್ರಹ, ಅದ ನಂತರ ಮತ್ತೆ ಒಂದು ಇದು ಸಹ ಮಾಡುವ ಸಭೆಗಳು ಮತ್ತು ಕಾರ್ನರ್ ಮೀಟ್ಗಳು, ಈ ರೀತಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಇಷ್ಟೇ, ಈ ಉಮ್ಮೀದ್ ಅನ್ನುವ ಒಂದು 2025ರ ಒಂದು ಕಾನೂನನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಇದರ ವಿರುದ್ಧವಾಗಿ ಇದನ್ನು ಸುಧಾರಣೆ ಮತ್ತು ಟ್ರಾನ್ಸ್ಪರೆನ್ಸಿ ಒಂದು ನೆವದಲ್ಲಿ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿದೆ. ಆ ಗೊಂದಲಗಳನ್ನು ತಮ್ಮ ಮುಂದೆ ಸಂಕ್ಷಿಪ್ತವಾಗಿ ಇಡಲು ಪ್ರಯತ್ನಿಸುತ್ತೇನೆ. 3 ಸಂಕ್ಷಿಪ್ತ ತಮ್ಮ ಮುಂದೆ ಹೇಳಲು ಬಯಸುತ್ತೇನೆ. ಮೊದಲನೇದಾಗಿ ನಾವು ಆ ಆಸ್ತಿ ಏನಪ್ಪ ಅಂದರೆ ಅದು ದತ್ತಿ ಆಸ್ತಿ. ಅಂದರೆ ಯಾರು ಧಾರ್ಮಿಕವಾಗಿ ಅದನ್ನು ದಾನ ಮಾಡಿರ್ತಾರೋ ಅದನ್ನು ಆ ಧರ್ಮಕ್ಕೆ ಸೇರಿದ್ದು, ಅಂದರೆ ಅದು ಸೃಷ್ಟಿಕರ್ತನಿಗೆ ಸೇರಿದ್ದು, ಅದು ಇನ್ಯಾರಿಗೂ ಆಸ್ತಿ ಆಗೋದಿಲ್ಲ. ನಾವೆಲ್ಲರೂ ಬರೀ ವಕ್ಫ್ ಆಸ್ತಿ. ಅದು ವಕ್ಫ್ ಅಂದರೆ ಬಿಟ್ಟುಕೊಟ್ಟದ್ದು. ವಕ್ಫ್ ಅಂದರೆ ಅದನ್ನು ಸಂಪೂರ್ಣವಾಗಿ ಬಿಟ್ಟುಕೊಟ್ಟದ್ದು. ಅದನ್ನು ಬೇರೆಯವರು ಮಾರಲು ಯಾವುದೇ ರೀತಿಯ ಇದು ಮಾಡಲು ಬರಲ್ಲ. ಅದಕ್ಕೆ ನಾವು ಬರೀ ಟ್ರಸ್ಟಿಗಳಷ್ಟೇ, ಯಾರೂ ಅದನ್ನು ಮಾರಕ್ಕೆ ಬರುವುದಿಲ್ಲ. ಮೊದಲನೇದಾಗಿ. ಎರಡನೇದಾಗಿ, ದತ್ತ ಕೊಟ್ಟಂಥ ಈ ಆಸ್ತಿ ಇದನ್ನು ಸರ್ಕಾರ ಏನು ಮಾಡಬೇಕಂತಿದೆ ಅಂದ್ರೆ ವಕ್ಫ್ ಬೈ ಯೂಸರ್. ಮೊದಲೇ ನಮ್ಮ ಅಬ್ಜೆಕ್ಷನ್ ನಾವು ಈಗ ನಾವು ನಮ್ಮಲ್ಲಿ ಇದು ಉಲ್ಲೇಖಿಸ್ತೇವೆ ಅಂದರೆ ವಕ್ಫ್ ಬೈ ಯೂಸರನ್ನು ತೆಗೆದುಹಾಕುತ್ತದೆ. ವಕ್ಫ್ ಬೈ ಯೂಸರ್ ಅಂದ್ರೆ ತಾವು ನೋಡಿರಬೇಕು, ಈಗ ಮಸೀದಿಗಳಿವೆ, ಮದರ್ಸಾಗಳಿವೆ, ಖಾನ್ಕಾಗಳಿವೆ, ಕಬ್ರಸ್ತಾನ್ಗಳಿವೆ. ತಾವು ನೋಡಿರ್ಬೇಕು 13ನೇ ಶತಮಾನ, 14ನೇ ಶತಮಾನ ಮತ್ತು 15ನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಂಥ ದೊಡ್ಡ ಮಸೀದಿಗಳಿವೆ. ಆವಾಗ ಈ ರಿಜಿಸ್ಟ್ರೇಷನ್ ಸಿಸ್ಟಮ್ ಆಗಲಿ, ಈ ಯಾವುದೇ ಟ್ರಾನ್ಸ್ಫರ್ ಸಿಸ್ಟಮ್ ಆಗಲಿ ಇರಲಿಲ್ಲ. ಆ ಪೇಪರ್ ಇಲ್ಲ ಅಂತಂದ್ರೆ ಆ ಯೂಸರ್ಸ್, ವಕ್ಫ್ ಬೈ ಯೂಸರ್ಸನ್ನು ತೆಗೆದು ಹಾಕಬೇಕಂತ ಮಾಡ್ತಾಯಿದೆ ಸರ್ಕಾರ. ನಾವು ಅದನ್ನು ವಿರೋಧಿಸುತ್ತೇವೆ. ಇದು ಸಂವಿಧಾನಿಕವಾಗಿ ಇದು ಆರ್ಟಿಕಲ್ 26ರಲ್ಲಿ ಪ್ರತಿಯೊಂದು ಧಾರ್ಮಿಕ ಸಮುದಾಯ ಅಥವಾ ಸಂಪ್ರದಾಯಕ್ಕೆ ತನ್ನ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವ ಹಕ್ಕನ್ನು ನೀಡುತ್ತದೆ. ಇದು ಆರ್ಟಿಕಲ್ 26 ಇದನ್ನು ವಿರೋಧಿಸುತ್ತದೆ. ಇದೇ ರೀತಿ ಆರ್ಟಿಕಲ್ 26ರಲ್ಲಿನೇ ಮುಖ್ಯವಾದಂಥ ನಿಯಮ ಅಂದರೆ ಧಾರ್ಮಿಕ ಮತ್ತು ದತ್ತಿ ಕಾರ್ಯಗಳಿಗಾಗಿ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವ, ಹಿಡಿದಿಟ್ಟುಕೊಳ್ಳುವ ಮತ್ತು ನಿರ್ವಹಿಸುವ ಹಕ್ಕನ್ನು ಆ ಧರ್ಮದವರಿಗೆ ಸಂಬಂಧಪಟ್ಟಿದೆ, ವಕ್ಫ್ ಧರ್ಮದ ಸಂಬಂಧಪಟ್ಟಿದೆ. ಅದನ್ನು ಈಗ ಡಿನೋಟಿಫಿಕೇಷನ್ ಮುಖಾಂತರ ಅಥವಾ ವಕ್ಫ್ ಬೈ ಯೂಸರನ್ನು ತೆಗೆದು ಡಿನೋಟಿಫಿಕೇಷನ್ ಮುಖಾಂತರ ಅದನ್ನು ಸರ್ಕಾರ ತನ್ನ ಅಧೀನದಲ್ಲಿಟ್ಟುಕೊಳ್ಳಲು ಬಯಸುತ್ತದೆ. ಇದನ್ನು ನಾವು ವಿರೋಧಿಸುತ್ತೇವೆ. ಎರಡನೇದಾಗಿ, ಸರ್ಕಾರದ್ದು ಇನ್ನೊಂದು ಕ್ಲೇಮ್ ತಾವು ನಿನ್ನೆ ಸುಪ್ರೀಂ ಕೋರ್ಟಿನ ವಾದದಲ್ಲಿ ಕೇಳಿರೋದು ಏನು ಇದೆ ಅಂದರೆ, ನಾವು ವಕ್ಫ್ ಅನ್ನೋದು ಎಲ್ಲಿ ಬೇಕಲ್ಲಿ ತನ್ನ ಕ್ಲೇಮನ್ನು ಮಾಡ್ತಾ ಇದೆ ಅಂತ. ಆ ರೀತಿ ಕ್ಲೇಮ್ ಮಾಡಿದ್ರೆ ಡ್ಯೂ ಕೋರ್ಸ್ ಇದೆ.
ಯಾವುದೇ ಆಸ್ತಿಗೆ ನಾನು ಇವತ್ತು ಈ ಪತ್ರಿಕಾ ಭವನ ಕೋರ್ಟ್ ವಸ್ತು ಆಸ್ತಿ ಅಂತ ನಾನು ಡಿಕ್ಲೇರ್ ಮಾಡೋದು ಆಗಂಗಿಲ್ಲ. ಆ ಡ್ಯೂ ಕೋರ್ಸ್ ಪ್ರೊಸೆಸ್ ಆಗಬೇಕು. ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್. ಅದ ನಂತರ ಟ್ರಿಬ್ಯುನಲ್ಗೆ ಹೋಗ್ಬೇಕು. ಟ್ರಿಬ್ಯುನಲ್ಗೆ ತಾವು ಸ್ಯಾಟಿಸ್ಫೈ ಇಲ್ಲ ಅಂದರೆ ಮುಂದೆ ಕೋರ್ಟಿಗೆ ಹೋಗೋ ಪ್ರಾವಿಧಾನ ಮೊದಲಾದರೂ ಇತ್ತು. ಈಗ ನಾವು ಮಾಡಿದ್ದೀವಿ ಒಂಥರ ಇದು ತಪ್ಪು ಜನರಲ್ಲಿ ಮೆಸೇಜ್ ಹೋಗ್ತಾ ಇದೆ. ಅದಕ್ಕೆ ಕೋರ್ಟಿಗೆ ಹೋಗೋ ಅಧಿಕಾರ ಅದಕ್ಕಿದೆ. ಒಂದನೇದು. ಎರಡನೇದು, ನಾವು ಮಾಡ್ತಾ ಇರ್ತಕ್ಕಂಥ ಈ ನಮ್ಮ ವಕ್ಫ್ ಆಸ್ತಿ ನೋಡ್ಕೋತಕ್ಕಂಥದ್ದು ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಆಸ್ತಿ ಇದು. ಇದರಲ್ಲಿ ಬೇರೆಯವರ ಧರ್ಮದವ್ರನ್ನೂ ಅವರು ಇನ್ವಾಲ್ವ್ ಮಾಡಬೇಕಂತಾರೆ ಕೇಂದ್ರ ಸರ್ಕಾರ. ಬೇರೆಯವರು ಒಂದು ವೇಳೆ ಧರ್ಮದವರು ಇದರಲ್ಲಿ ಸೇರಿಸಬೇಕಾದ್ರೆ ನಮ್ಮ ಅಭ್ಯಂತರ ಇಲ್ಲ. ಇದೇ ರೀತಿ ಮತ್ತೆ ಬೇರೆ ಧರ್ಮದಲ್ಲಿ ಮುಸ್ಲಿಮರನ್ನು ಸೇರಿಸಿದ್ದಾರಾ, ಸಿಖ್ಖರನ್ನು ಸೇರಿಸಿದ್ದಾರಾ, ಅಥವಾ ಕ್ರಿಶ್ಚಿಯನ್ನರು ಸೇರಿಸಿದ್ದಾರಾ? ಇಲ್ಲ. ನಮ್ಮ ವಕ್ಫ್ ಆಸ್ತಿಯೊಳಗೆ ಬೇರೆಯವರನ್ನು ಯಾಕೆ ಸೇರಿಸಬೇಕು? ಟೋಟಲ್ ಸೆಂಟ್ರಲ್ ಬಾಡಿ ಒಳಗೆ 22 ಜನರೊಳಗೆ 14 ಜನ ಬಿಟ್ಟರು ಹೆಚ್ಚು ಕಡಿಮೆ, 12 ಜನ ಬಿಟ್ಟರು ಉಳ್ಕಿದವರು ಹೆಚ್ಚು ಕಡಿಮೆ ಎಲ್ಲ ಬೇರೆ ಇದರವರು ಸೇರಿಸ್ಬೇಕಂತಾರೆ. ಇದು ಭಾಳ ಮುಖ್ಯವಾದಂಥ, ಇದು ನಮ್ಮದು ಸ್ಟ್ರಾಂಗ್ಲಿ ಅಬ್ಜೆಕ್ಟ್ ಇದೆ ಈ ವಿಷಯಕ್ಕೆ. ಯಾಕಂದರೆ ಇದು ನಮ್ಮ ಆಸ್ತಿ. ನಾವು ಈಗ ಆಲ್ರೆಡಿ ಆರ್ಟಿಕಲ್ 26 ಬಗ್ಗೆ ತಮ್ಮ ಕೊಟ್ಟಿದ್ದೀನಿ, ನಿಯಮದ ಬಗ್ಗೆ. ನಮ್ಮ ಆಸ್ತಿ, ನಾವು ಇದನ್ನು ಹ್ಯಾಂಗೆ ಇಟ್ಕೊಳ್ಬೇಕು, ಹ್ಯಾಂಗೆ ಮಾಡಬೇಕು ಅನ್ನೋದು ನಮ್ಮ ಜವಾಬ್ದಾರಿ. ನಾವು ಅದನ್ನು ಮಾಡಬೇಕು. ಇನ್ನೊಂದು ಮುಖ್ಯವಾಗಿ ತಾವು ನೋಡಿರಬೇಕು, ಈ ಎಲ್ಲಿ ವಕ್ಫ್ ಆಸ್ತಿ ಅಂತ ಬರ್ತದೋ, ಎಲ್ಲಿ DC ಅದನ್ನು ಸರ್ವೆ ಮಾಡಿ ಇದನ್ನು ಈ ಕಾಂಟ್ರವರ್ಸಿ ಅಂತ ಬರೆದ್ರು ಅಂದ್ರೆ ಆ ಆಸ್ತಿ ಅದೇ ರೀತಿ ಉಳಿದುಬಿಡ್ತದೆ, ಅದು ಸ್ಥಗಿತವಾಗಿಬಿಡ್ತದೆ. ಆಮೇಲೆ DC ಗೌರ್ಮೆಂಟಿಂದ ನೋಂದಾಯಿತ ಒಬ್ಬ ಅಧಿಕಾರಿ ತನ್ನ ಗೌರ್ಮೆಂಟಿಗೆ ಇಷ್ಟಕ್ಕೆ ಅನುಗುಣವಾಗಿಯೇ ಅವರು 80% ಅಲ್ಲ 90% ಅದಕ್ಕೆ ಅನುಗುಣವಾಗಿಯೇ ಅವ್ರು ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೆ ಅದು ಸಮರ್ಪಕವಾದಂಥದ್ದಲ್ಲ. ಅದು ಈ ರೀತಿಯಾಗಿ ಕಾಂಟ್ರವರ್ಸಿ ಮಾಡಿ ಜನರಲ್ಲಿ ಏನದಲ್ಲ, ನಾವು ಭಾಳ ಉಮ್ಮೀದಂತ ಮಾಡಿದ್ದೀವಿ, ಅದು ಮಾಡಿ ಜನರಲ್ಲಿ ಈ ಸರ್ಕಾರ ಬರೇ ಕಾಂಟ್ರವರ್ಸಿ ಮಾಡಿ ಜನರನ್ನು ವಿಭಜಿಸುವ ಒಂದೇ ಒಂದು ಹುನ್ನಾರ ಇದು ಹೊಂದಿದೆ. ಅದಕ್ಕೆ ಈಗ ಆಲ್ರೆಡಿ ತಾವು ನೋಡಿರಬೇಕು, ಒಂದು ಅಲ್ಪ ಸಂತೋಷವಾದರೂ ಒಂದು ಸಂತೋಷದ ಸುದ್ದಿ ಅಂದರೆ ನಿನ್ನೆ ಇವು 3 ಕಾನೂನಿಗೆ ಅಲ್ಪ ತಡೆಯನ್ನು ಕೊಡಲಾಗಿದೆ. ಇಂಟ್ರಿಮ್ ತಡೆಯನ್ನು ಕೊಡಲಾಗಿದೆ. ಅದು ಮತ್ತೆ ಹಿಯರಿಂಗ್ 5ನೇ ಮೇಗೆ ಮತ್ತೆ ಅದು ಹಿಯರಿಂಗ್ ಇದೆ. ಅಂದರೆ ಏನು, ಅದು ವಿಶೇಷವಾಗಿ ತಾವು ಗಮನಿಸಬೇಕಾದದ್ದು. ಏನು ಗಮನಿಸಬೇಕು ಅಂತಂದರೆ, ನಾವು ನಾರ್ಮಲಿ ಮಾಡಿದ ಕಾನೂನಿಗೆ ಸ್ಟೇ ಕೊಡೋಂಗಿಲ್ಲ ಅಂತಾರೆ CAG. ನಾವು ಮಾಡಿದ ಕಾನೂನಿಗೆ ಸ್ಟೇ ಕೊಡೋಂಗಿಲ್ಲ. ಬಟ್ ದಿಸ್ ಇಸ್ ಎಕ್ಸೆಪ್ಷನಲ್ ಕೇಸ್. ಇದು ಅತಿ ವಿಶೇಷವಾದಂಥ ಕೇಸ್ ಇದ್ದರಿಂದ ನಾವು ಎಂಟ್ರಿ ಮಾಡ್ತೀವಿ. ನಾವು ಹೊಸ ಇದನ್ನು ಪೂರಿ ಹಿಯರಿಂಗ್ ಮಾಡಿ ಆರ್ಡರ್ ಬರುವವರೆಗೆ ಇವು 3 ಮೇಲೆ ಅವರು ತಡೆಯನ್ನು ಹಿಡಿದಿದ್ದಾರೆ. ವಕ್ಫ್